ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ನರಕ ತಪ್ಪಿತು ಧರ್ಮಜಂಗೆ ದಿಟ ಆದೊಡೇಂ ನರಕ ದರ್ಶನ ದುಃಖ ತಪ್ಪದಾಯಿತಲ ದುರಿತ ತರುವಾರು ನೆಟ್ಟುದೋ ನಿನಗಮುಂಟು ಫಲ ಚಿರ ಋಣದ ಲೆಕ್ಕವದು ಮಂಕುತಿಮ್ಮ. 511ನೇ ಕಗ್ಗ ನರಕ ತಪ್ಪಿತು ಧರ್ಮಜಂಗೆ. ಇದು ಯಾವ ಕಥೆಯನ್ನು ಸೂಚಿಸ್ತಾ ಇದ್ದಾರೆ ಡಿ ವಿ ಜಿ ಅವರಿಲ್ಲಿ ಅಂದರೆ, ದ್ರೋಣಾಚಾರ್ಯರು ಅಶ್ವತ್ಥಾಮ ಸತ್ತರೆ ಶಸ್ತ್ರತ್ಯಾಗ ಮಾಡ್ತೀನಿ ಅಂತ ಹೇಳಿರ್ತಾರೆ ಮಹಾಭಾರತದ ಯುದ್ಧದಲ್ಲಿ. ದ್ರೋಣಾಚಾರ್ಯರು ಶಸ್ತ್ರತ್ಯಾಗ ಮಾಡಬೇಕಿರುತ್ತೆ, ಇಲ್ಲ ಅಂದರೆ ಅವರನ್ನು ತಡೆಯೋ ಶಕ್ತಿ ಪಾಂಡವರ ಕಡೆಗಿಲ್ಲ ಅಂತ ಕೃಷ್ಣನಿಗೆ ಗೊತ್ತಿರುತ್ತೆ. ಸೊ ಅವರ ಮಗ ಅಶ್ವತ್ಥಾಮ ಸತ್ತೋದ ಅಂತ. ಅಶ್ವತ್ಥಾಮ ಅನ್ನೋ ಹೆಸರಿನ ಆನೆ ಸತ್ತೋಗುತ್ತೆ. ಧರ್ಮರಾಯ ಯಾವಾಗಲೂ ಸುಳ್ಳು ಹೇಳೋದಿಲ್ಲ, ಅವನ ಬಾಯಿಂದ ಬಂದರೆ ಮಾತ್ರ ನಾನು ನಂಬ್ತೀನಿ ಅಂತ ದ್ರೋಣಾಚಾರ್ಯರು ಹೇಳಿರ್ತಾರೆ. ಸೊ ಕೃಷ್ಣ ಹೇಳ್ತಾನೆ, ನೀನು ಅಶ್ವತ್ಥಾಮ ಅನ್ನೋ ಆನೆ ಸಾಯ್ತು ಅಂತಲೇ ಹೇಳು, ನೀನು ಸುಳ್ಳು ಹೇಳಬೇಡ, ಅನೌನ್ಸ್ ಮಾಡು ಅದನ್ನ ಅಂತ. ಯುದ್ಧ ಭೂಮಿನಲ್ಲಿ ಎಷ್ಟೋ ಕುದುರೆಗಳು ಆನೆಗಳು ಸಾಯ್ತಾ ಇರುತ್ತವೆ, ಗಾಯಗೊಳ್ತಾ ಇರುತ್ತವೆ, ಒಂದು ಆನೆಯ ಸಾವನ್ನು ನೀನು ಅನೌನ್ಸ್ ಮಾಡು ಅಂತ ಹೇಳ್ತಾನೆ. ಆವಾಗ ಧರ್ಮರಾಯ ಅಶ್ವತ್ಥಾಮೋ ಹತಃ ಕುಂಜರಹ ಅಂತ ಹೇಳ್ತಾನೆ. ಅಂದರೆ ಅಶ್ವತ್ಥಾಮ ಅನ್ನೋ ಹೆಸರಿನ ಆನೆ ಸಾಯ್ತು ಅಂತ. ಅಶ್ವತ್ಥಾಮೋ ಹತಃ ಅಂದ ತಕ್ಷಣ ಕೃಷ್ಣ ಅವನ ಪಾಂಚಜನ್ಯವನ್ನು ಊದ್ಬಿಡ್ತಾನೆ ಜೋರಾಗಿ. ಕುಂಜರಹ ಅಂದರೆ ಆನೆ ಸತ್ತಿತ್ತು ಅನ್ನೋ ಭಾಗ ಕೇಳಿಸೋದಿಲ್ಲ ಯಾರಿಗೂ. ಅಶ್ವತ್ಥಾಮ ಸತ್ತ ಅನ್ನೋ ಅಷ್ಟನ್ನೇ ಕೇಳಿ ದ್ರೋಣಾಚಾರ್ಯರು ಶಸ್ತ್ರತ್ಯಾಗ ಮಾಡಿಬಿಡ್ತಾರೆ. ನಂತರ ಅವರು ಯುದ್ಧದಿಂದ ಹೊರಗುಳಿತಾರೆ, ಯುದ್ಧ ಮುಂದುವರಿಯುತ್ತೆ. ಹೀಗೆ ಮಾಡಿದ ತಪ್ಪಿಗೋಸ್ಕರ ಧರ್ಮರಾಯನಿಗೆ ನರಕ ದರ್ಶನ ಆಗುತ್ತೆ. ಸ್ವರ್ಗಕ್ಕೆ ಹೋಗ್ತಾನೆ ಧರ್ಮರಾಯ, ಯಾಕೆಂದರೆ ಅವನು ಜೀವಮಾನದಲ್ಲಿ ಯಾವಾಗಲೂ ಸುಳ್ಳು ಹೇಳಿಲ್ಲ, ತಪ್ಪು ಮಾಡಿಲ್ಲ, ಏನಿಲ್ಲ, ಸ್ವರ್ಗಕ್ಕೆ ಹೋಗ್ತಾನೆ. ಆದರೆ ಈ ಒಂದು ಕಾರಣಕ್ಕಾಗಿ ಅವನಿಗೆ ನರಕ ದರ್ಶನ ಆಗುತ್ತೆ. ನರಕ ತಪ್ಪಿತು ಧರ್ಮಜಂಗೆ ದಿಟ ಆದೊಡೇಂ ನರಕ ದರ್ಶನದ ದುಃಖ ತಪ್ಪದಾಯಿತಲ್ಲ, ತಪ್ಪದೇ ಹೋಯ್ತಲ್ಲ, ನರಕ ದರ್ಶನ ಆಗಲೇಬೇಕಾಯ್ತಲ್ಲ. ದುರಿತ ತರು ಅಂದರೆ ಕಷ್ಟಗಳ ಮರವನ್ನು ಯಾರೋ ನೆಟ್ಟುದೋ, ಇನ್ಯಾರೋ ನೆಟ್ಟಿರ್ತಾರೆ, ಯಾರೋ ಮಾಡಿರ್ತಾರೆ, ನಿನಗಮುಂಟು ಫಲ, ಅದ್ರ ಫಲ ನಿನಗೂ ಇದೆ. ಯಾಕಿತ್ತು ಧರ್ಮರಾಯಂಗೆ ಆ ಫಲ? ಅವನು ಸುಳ್ಳು ಹೇಳಲಿಲ್ವಲ್ಲ. ಆದರೂ ಯಾಕೆ ಅಂತ ಅಂದರೆ, ಈಗ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋಣ, ಒಳ್ಳೆ ಕಡೆ ಕೆಟ್ಟ ಕಡೆ ಅಂತ. ನಾನು ಒಳ್ಳೆ ಕಡೆಯಲ್ಲೇ ಇರ್ತೀನಿ ಅಂದರೆ ಏನರ್ಥ? ಕೆಟ್ಟ ಕಡೆ ಕಂಡಾಗ ನಾನು ಅದನ್ನು ಪ್ರತಿಭಟಿಸಬೇಕು. ನಾನು ಮೌನವಾಗಿದ್ದೆ, ಅವರೇನೋ ಕೆಟ್ಟ ಕೆಲಸ ಮಾಡ್ತಾಯಿದ್ದಾರೆ, ನಾನು ನೋಡ್ದ ಹಾಗೆ ಸುಮ್ಮನೆ ಆ ಕಡೆ ತಿರ್ಕೊಂಡು ಕೂತಿದ್ದೆ ಅಂದರೆ ನಾನು ಒಳ್ಳೆಯಾಗಿರೋದಕ್ಕೆ ಅಥವಾ ಒಳ್ಳೆ ಕಡೆಯಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ವೇರಿಯಬಲಿ ನಾನು ಕೆಟ್ಟ ಕಡೆಯಲ್ಲೇ ಇದ್ದೀನಿ ಅಂತಲೇ ಅರ್ಥ. ಮೌನವಾಗಿದ್ದರೆ ನಮ್ಮ ಸಹಮತಿಯನ್ನು ಕೊಟ್ಟ ಹಾಗೆ ಅರ್ಥ. ನಾನು ಈಗ 2-3 ವರ್ಷಗಳ ಕೆಳಗೆ ಒಂದು ಸಿನಿಮಾದಲ್ಲಿ ನಟಿಸಿದ್ದೆ, ಆ್ಯಕ್ಟ್ 1978 ಅಂತ. ಬಹಳ ಜನರಿಗೆ ಅದು ಇಷ್ಟವಾದಂತಹ ಸಿನಿಮಾ. ಪ್ರತಿಭಾವಂತ ನಿರ್ದೇಶಕ, ಇವತ್ತಿನ ಕನ್ನಡ ಚಿತ್ರರಂಗದ ನಿರ್ದೇಶಕರಲ್ಲೊಬ್ಬರಾದ ಮನ್ಸೋರೆ ಅವರು ನಿರ್ದೇಶನ ಮಾಡಿದರು. ಅದರಲ್ಲಿ ಒಬ್ಬ ಬಸರಿ ಹೆಣ್ಣುಮಗಳು ಒಂದು ಸರ್ಕಾರಿ ಆಫೀಸಿನ ಎಲ್ಲರನ್ನೂ ಸೇರಿಸ್ಕೊಂಡು ಲಾಕ್ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಅವ್ರನ್ನ ಹೊರಗೆ ಬಿಡೋದಿಲ್ಲ, ಇವ್ರನ್ನೆಲ್ಲ ಕೆಲಸದಿಂದ ತೆಗೆದು ಹೊರತು ಹೊರಗೆ ಬಿಡೋದಿಲ್ಲ ಅಂತ. ಅಲ್ಲಿ ಲಂಚ, ಅಲ್ಲಿ ಭ್ರಷ್ಟಾಚಾರಗಳಿಂದ ಬೇಸತ್ತು ಅವಳ ಕೆಲಸ ಮಾಡಿರ್ತಾಳೆ. ಆ ಥರ ಕಥೆ ಹೋಗುತ್ತೆ. ಅದರಲ್ಲಿ ಒಂದು ಪಾತ್ರ ಕೇಳುತ್ತೆ, ನೋಡಮ್ಮ, ಇಷ್ಟು ಜನನ್ನ ಕೂಡಾಕೊಂಡಿದ್ದೀವಿ, ಇವರೆಲ್ಲ ನಿನಗೆ ಕಾಟ ಕೊಟ್ಟಿದ್ದಾರೆ ನಿಜ, ನಾನು ಯಾವತ್ತೂ ಲಂಚ ತೊಗೊಂಡಿಲ್ಲ, ನಾನು ಯಾರಿಗೂ ಏನೂ ಲಂಚ ತೊಗೊಂಡಿಲ್ಲ, ನಿನ್ನ ಫೈಲ್ ನನ್ನ ಟೇಬಲ್ಲಿಗೆ ಬರಲೇ ಇಲ್ಲ, ಆದರೂ ನನ್ನನ್ನು ಯಾಕೆ ನೀನು ಹಿಡ್ಕೊಂಡಿದ್ಯಾ? ನನ್ನನ್ನು ಬಿಡಬಹುದಲ್ಲ, ನನ್ನ ಲೈಫಲ್ಲಿ ಯಾವಾಗಲೂ ಲಂಚ ತೊಗೊಂಡಿಲ್ಲ ಅಂತ ಹೇಳ್ತಾನೆ ಒಬ್ಬ. ಆವಾಗ ಆಕೆ ಹೇಳ್ತಾಳೆ, ನೀವು ಲಂಚ ತೊಗೊಂಡಿಲ್ಲ ನಿಜ, ಆದರೆ ಇನ್ನೊಬ್ಬರು ಲಂಚ ತೊಗೊಳ್ತಾ ಇರೋದನ್ನು ಪ್ರತಿದಿನ ನೀವು ನಿಮ್ಮ ಕಣ್ಣು ಮುಂದೆ ನೋಡಿದ್ದೀರ. ಅವರು ನನ್ನನ್ನು ದಿನಾ ಬೆಳಗಾದರೆ ಅಲಿಸ್ತಾ ಇದ್ದಿದ್ದು, ಆ ಟೇಬಲಿಂದ ಆ ಟೇಬಲ್ಗೆ, ಆ ಟೇಬಲಿಂದ ಆ ಟೇಬಲ್ಗೆ ಅಲಿಸ್ತಾ ಇದ್ದಿದ್ದನ್ನು ನೋಡಿದ್ದೀರ. ಆದರೂ ನೀವು ಏನೂ ರಿಯಾಕ್ಟ್ ಮಾಡಲಿಲ್ಲ, ಸುಮ್ಮನೆ ಇದ್ರಿ. ಭ್ರಷ್ಟಾಚಾರ ಮಾಡಿದಷ್ಟೇ, ಲಂಚ ಮಾಡಿದಷ್ಟೇ ಈಕ್ವಲ್ ಕ್ರೈಮ್, ಅದನ್ನು ನೋಡಿ ಸುಮ್ಮನಿರೋದು ಅಂತ ಹೇಳ್ತಾಳೆ. ಆದ್ದರಿಂದ ನಿಮಗೂ ಅಷ್ಟೇ ಶಿಕ್ಷೆ ಆಗಬೇಕು ಅನ್ನೋ ಮಾತನ್ನು ಹೇಳ್ತಾಳೆ. ಆ ಕಥೆಯಲ್ಲಿ ಆ ಡೈಲಾಗ್ ಬರುತ್ತೆ. ಅಂದರೆ ಧರ್ಮರಾಯ ಮಾಡಿದ ತಪ್ಪು ದುರಿತ ತರು ಇನ್ಯಾರೋ ನೆಟ್ಟಿದ್ದು, ಕೃಷ್ಣ ಮಾಡಿದ ತಪ್ಪು ಅಂತಲೇ ಇಟ್ಕೊಳ್ಳೋಣ. ಕುಂಜರ ಅನ್ನುವಾಗ ಓದುದ ಇನ್ನೇನೋ ಅಂತ. ಅದಕ್ಕೆ ಒಪ್ಪಿಗೆ ಕೊಟ್ಟ ಅಲ್ವ ಧರ್ಮರಾಯ. ಹೀಗೆ ಮಾಡ್ತಾನೆ ಅಂತ ಗೊತ್ತಿದ್ದು ಅದನ್ನು ಪ್ರತಿಭಟಿಸದೆ ಸುಮ್ಮನಾಗಿದ್ದಕ್ಕೆ ನರಕ ದರ್ಶನ ಧರ್ಮರಾಯನಿಗೂ ಬಂತು. ಮೌನವಾಗಿರೋದು, ತಪ್ಪನ್ನು ಕಂಡಾಗ ಪ್ರತಿಭಟಿಸದೇ ಇರೋದು, ಅದು ನಾವು ಮಾಡುವ ತಪ್ಪು, ಅದು ನಾವು ಕೆಟ್ಟ ಕಡೆಗೆ ಇದ್ದೀವಿ ಅನ್ನೋದರದೇ ಸೂಚನೆ.
ತಪ್ಪನ್ನು ಪ್ರತಿಭಟಿಸುವ ಶಕ್ತಿ ಇರೋರು ಪ್ರತಿಭಟಿಸಬೇಕು. ಎಲ್ಲರ ಕೈಲೂ ಪ್ರತಿಭಟಿಸೋಕ್ಕೆ ಆಗದೇ ಇರಬಹುದು, ಸಂದರ್ಭಗಳು ಅದಕ್ಕೆ ಪೂರಕವಾಗಿಲ್ಲದೆ ಇರಬಹುದು. ಯಾರ ಕೈಲಿ ಸಾಧ್ಯ ಪ್ರತಿಭಟಿಸೋದಕ್ಕೆ, ಯಾರ ಕೈಲಿ ಧ್ವನಿ ಎತ್ತೋದಕ್ಕೆ ಸಾಧ್ಯ, ಯಾರು ಹೂ ಕ್ಯಾನ್ ಅಫೋರ್ಡ್ ಇಟ್, ಅವರು ಪ್ರತಿಭಟಿಸಲೇಬೇಕು, ಧ್ವನಿ ಎತ್ತಲೇಬೇಕು, ತಪ್ಪುಗಳನ್ನು ಜಗತ್ತಿನ ಮುಂದೆ ತೋರಿಸಲೇಬೇಕು. ಸಮಾಜ ಬದಲಾಗೋದು ಆವಾಗಲೇ. ಇಲ್ಲದಿದ್ದರೆ ನಾವೆಲ್ಲರೂ ನಾವು ತಪ್ಪು ಮಾಡಿಲ್ಲ, ನಾವು ಒಳ್ಳೆಯವರು, ನಾವು ಬಾಯಿ ಮುಚ್ಕೊಂಡಿದ್ದೀವಿ ಅಂತ ಕೂತವರೆಲ್ಲರಿಗೂ ನರಕ ದರ್ಶನ ತಪ್ಪಿದ್ದಲ್ಲ. ಇದನ್ನು ನಾವು ಅರಿವಿನಲ್ಲಿಟ್ಟುಕೊಂಡು ನಮ್ಮ ಬಿಹೇವಿಯರ್ನ ರೂಪಿಸ್ಕೊಳ್ಬೇಕು. ಇಂಥದ್ದೊಂದು ಪಾಠವನ್ನು ಈ ಕಗ್ಗ ಹೇಳ್ಕೊಟ್ಟಿದೆ ಅಂತ ನಾವು ನಂಬಬೇಕು. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.